ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಎದುರು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡ್ರಿ, ನಾನು ಯಾವಾಗ ನೀರು ಹಾಕಿದ್ದೀನಿ ಇದಕ್ಕೆ ನೋಡ್ರಿ ಎಷ್ಟು ಇದು ಅದ ಮಣ್ಣು, ಎಷ್ಟು ಉದುರು ಅದ, ಎಷ್ಟು ಉದುರು ಅದ ಮಣ್ಣು. ಇದಕ್ಕೆ ನೀರು ಹಾಕೋ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ಬೇಕಂತೇಳಿ ನಾನು ನಿಮ್ಗೆ ತೋರ್ಸಕತ್ತೀನಿ. ಇಷ್ಟೊಂದು ಗಿಡಗಳು ನನ್ನ ಬಳಿ ಇಟ್ಟೀನಿ ಅಂತಂದ್ರೆ ಇಷ್ಟು ಹಸಿರವ ನನ್ನ ಗಿಡಗಳು ಎಲೆ ಇಷ್ಟು ಹಸಿರವ. ಹೆಂಗೆ ಹಸಿರವ ಅಂದ್ರೆ ನಾನು ದಿನ ನೀರು ನಾನು ಕೊಡೋಂಗಿಲ್ಲ ನನ್ನ ಪಾಟ್ನಾಗ. ನಾನು ನೀರು ಅಂದ್ರೆ ಒಂದು ದಿವಸ ಹಾಕ್ದೆ ಅಂದ್ರೆ 3-4 ದಿವಸ ನಾನು ಹಾಕೋಂಗಿಲ್ಲ ಗಿಡಗಳಿಗೆ ನೀರು. ದಿನ ನೀರು ಕೊಡೋದ್ರಿಂದ ಏನಾಗ್ತದ, ಗಿಡಗಳದು ಬೇರು ಕೊಳಿತಾವ ಫ್ರೆಂಡ್ಸ. ನೀವು ನೋಡ್ತಾ ಇರ್ಬೋದು ನನ್ನ ಎಲೆಗಳು ನೋಡ್ರಿ, ನನ್ನ ಗಿಡದ ಎಲೆಗಳು ಎಷ್ಟು ಹಸಿರ, ಎಷ್ಟು ಶೈನಿ, ಮತ್ತು ನಿಮಗೆ ಎಷ್ಟು ಶೈನ್ ಬರ್ಲಕತ್ತವ ಅಂತ ನೀವು ನೋಡ್ತಾ ಇರ್ಬೋದು. ನಾನು ನೆರಳಿಗೆ ಇಟ್ಟೀನಿ, ಇವು ಗಿಡಗಳ ಶೇಡ್ನಾಗ ಇಟ್ಟೀನಿ, ಅಂದ್ರೂ ಹೂವು ಎಷ್ಟು ಚಂದವ, ಇದ್ರ ಎಲೆ ಎಷ್ಟು ಹಸಿರಾಗವ. ಯಾಕಂದ್ರೆ ನಾವು ಗಿಡದಕ್ಕೆ ನೀರು ಕೊಡೋದು ರೀತಿ ಅಂದ್ರೆ ನಾವು ವಿಧಾನ ಅಂತ ಅಂತಾರೆ, ಮತ್ತು ರೀತಿ ಅಂತ ಅಂತಾರಲ್ಲ, ಹಾಗೆ ನಾವೇನು ಮಾಡಬೇಕು, ಇದು ಯಾವಾಗಲೂ ನಮ್ಮ ಪಾಟಿನಾಗ ನೀರು ಕೊಡೋದು ಹ್ಯಾಂಗೆ ಅಂತಂದ್ರೆ, ನಮ್ಮ ಮಣ್ಣು ಇದು ಪಾಟಿನಂದು ಮಣ್ಣು ಹಸಿಯಾಗಿರಬಾರ್ದು, ಒಣಗಿರಬೇಕು ಫ್ರೆಂಡ್ಸ. ಅವಾಗೇ ನಾವು ನಮ್ಮ ಗಿಡಗಳಿಗೆ ನೀರು ಕೊಡಬೇಕು. ನಮ್ಮ ಪಾಟ್ನಾಗ ಹಸಿ ಇದ್ದು ಮಣ್ಣು ಹಸಿ ಇತ್ತು ಹಾಗೆ ನಾವು ನೀರು ಕೊಟ್ಟಿವಿ ಅಂತಂದ್ರೆ ಎಲ್ಲ ಗಿಡಗಳು ಕೊಳೆತು ಹೋಗ್ತಾವ ಫ್ರೆಂಡ್ಸ. ಇಷ್ಟು ಹಸಿರಾಗ್ಯಾರ ನಾವು ಕಾಣಂಗಿಲ್ಲ. ಅದಕ್ಕೆ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಇದು ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಎಷ್ಟು ಒಣಗ್ಯದ ಇದು ನೋಡಿ, ಎಷ್ಟು ಒಣಗ್ಯದ ನನ್ನ ಪಾಟ್ನಾಗ, ಎಷ್ಟು ಒಣಗ್ಯದ, ಎಷ್ಟು ಉದುರು ಕಾಣಿಸಕತ್ತದ ನಿಮಗೆ ಮಣ್ಣು. ನೀವು ನೋಡ್ತಾ ಇರ್ಬೋದು, ಎಷ್ಟು ಉದುರಾಗಿರ್ಬೇಕು. ಮತ್ತು ಏನೂ ಇರಬಾರ್ದು ಇದ್ರಾಗ, ನೀರು ಏನೂ ಇರಬಾರ್ದು. ಎಷ್ಟು ಒಣಗಿ ಹೋಗ್ಯದ ನನ್ನ ಪಾಟ್ನಾಗ ಮಣ್ಣು, ಇಷ್ಟು ಒಣಗಿ ಹೋಗ್ಯದ ಅಂದ್ರೆ ಭೀ ನೋಡಿರಿ ನನ್ನ ಗಿಡ ನೋಡಿರಿ, ಇದು ಎಷ್ಟು ಚಲೋ ಅದ, ಇದು ಎಷ್ಟು ಹಸಿರದ. ಜಾಸ್ತಿ ನೀರು ಕೊಡೋದ್ರಲ್ಲಿಂದ ಏನಾಗ್ತದೆ, ಎಲೆಗಳು ಅರ್ಶಿಣ ಆಗ್ತಾವೆ, ಯೆಲ್ಲೋ ಕಲರ್ ಆಗ್ತಾವೆ ಫ್ರೆಂಡ್ಸ. ಯಾವಾಗ ನಮ್ಮ ಗಿಡಗಳು ಇಷ್ಟು ಸ್ವಲ್ಪ ಹಿಂಗೆ ಬಾಡ್ದಂಗೆ ಅನ್ನಿಸ್ತಾವ, ಹಿಂಗೆ ಬಾಡ್ದಂಗೆ ಕಾಣಿಸ್ತಾವಲ್ಲ, ಅವಾಗೇ ನಾವು ನಮ್ಮ ಪಾಟ್ಗೊಳಗದಾಗ ನೀರು ಕೊಡಬೇಕು. ನಾನು ನಿಮ್ಗೆ ಇಲ್ಲಿನೂ ತೋರಿಸ್ಲಕತ್ತೀನಿ ನೋಡಿರಿ, ಎಷ್ಟೊಂದು ಪಾಟ್ ಎಲ್ಲ ಒಣಗಿ ಹೋಗ್ಯದ. ಇವಾಗ ಇಷ್ಟು ಉದುರು ಆಗಬೇಕು. ಇಷ್ಟು ಉದುರು ಆದಾಗ, ಇಷ್ಟು ಒಣಗಿ ಹೋದಾಗ, ಮಣ್ಣು ಒಣಗಿ ಹೋದಾಗ ನಾವು ನೀರು ಕೊಡಬೇಕು. ನಾನು ಇವಾಗ ನೀರು ಕೊಡ್ತೀನಿ ನನ್ನ ಪಾಟ್ಗಳಿಗೆ. ಇಲ್ಲಿ ಇದ್ರಾಗ ಭೀ ಒಣಗ್ಯದ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಪಾಟ್ನಾಗೂ ಒಣಗ್ಯದ. ಮತ್ತು ನಮ್ಮ ಎಲೆಗಳು ಹಾಗೆ ಯಾವಾರ ಒಣಗಿದು ಎಲೆಗಳು ಕಾಣಿಸ್ತು ಅಂದ್ರೆ ಹಾಗೆ ನಾವು ತೆಗಿತಾ ಇರಬೇಕು. ನಾನು ಇವಾಗ ನೀರು ಕೊಡ್ತೀನಿ ನೋಡಿರಿ. ನಾನು ಹಿಂಗೆ ನೀರು ಕೊಟ್ಟರು ಭೀ ನನ್ನ ಗಿಡಗಳು ನೋಡಿರಿ ಎಷ್ಟು ಚಂದ, ಎಷ್ಟು ಚಲೋ ಹಸಿರಾಗಿಯವ ಎಲ್ಲ ಗಿಡಗಳು. ನೀವು ನೋಡ್ತಾ ಇರ್ಬೋದು. ಈಗ ಎಲ್ಲ ಪಾಟ್ನಾಗ ನೀರು ಕೊಡಬೇಕು ಫ್ರೆಂಡ್ಸ. ಎಲ್ಲ ಪಾಟ್ನಾಗ ನೀರು ಒಣಗ್ಯಾವ ಈಗ. ಅದಕ್ಕೆ ಈಗ ಪಾಟ್ನಾಗ ನೀರು ಒಣಗಿದ ಮ್ಯಾಲೆ, ಮಣ್ಣೆಲ್ಲ ಉದುರು ಆದಮೇಲೆ ನಾ ಇವಾಗ ನೀರು ಕೊಡ್ತೀನಿ. ಇಲ್ಲಿ ನೀವು ಇದನ್ನು ನೋಡ್ತಾ ಇರ್ಬೋದು, ಇದು ಎಷ್ಟು ಒಣಗಿ ಹೋಗ್ಯದ ಪಾಟ್. ಈಗ ನೀವು ನೋಡ್ತಾ ಇರ್ಬೋದು ನೋಡಿರಿ. ಈಗ ಮತ್ತು ಅಂದ್ರೂ ನೋಡಿರಿ, ಇದು ಎಷ್ಟು ಹಸಿರದ, ಎಷ್ಟು ಒಣಗ್ಯದ, ಅಷ್ಟು ನೀರಿಲ್ಲ ಅಂದ್ರೂ ನೋಡಿರಿ. ಇದು ನವಿಲು ನಾನು ಟೊಪಿಯಾರಿ ಮಾಡಿರ್ತೀನಿ, ಎಷ್ಟು ಹಸುರಾಗಿ ಕಾಣಕತ್ತದ. ಮತ್ತು ಇದು ಗಿಡ ಎಷ್ಟು ಹಸುರಾಗಿ ಕಾಣಕತ್ತದ ನೋಡ್ತಾ ಇರ್ಬೋದು ನೀವು. ಗಿಡಕ್ಕೆ ಯಾವತ್ತು ಭೀ ಗಿಡಗಳಿಗೆ ನೀರು ಹಾಕೋದು ವಿಧಾನ ಹೆಂಗಂದ್ರೆ ಫ್ರೆಂಡ್ಸ, ಯಾವಾಗ ಭೀ ನಾವು ಗಿಡಗಳದಾಗ ಪಾಟ್ನಾಗ ಏನು ಮಣ್ಣು ಹಸಿ ಇತ್ತು ಅಂತಂದ್ರೆ ಯಾವಾಗೂ ನಾವು ನೀರು ಕೊಡೋಕೆ ಹೋಗಬಾರ್ದು. ಮಣ್ಣು ಪೂರ್ತಿ ಒಣಗಿದ ಮೇಲೆ ನೀರು ಕೊಡಬೇಕು. ನಾನು ಇದ್ರ ಬಗ್ಗೆನೇ ನಿಮಗೆ ಹೇಳ್ತಾ ಇದ್ದಿದ್ದೆ. ಕೆಲವೊಬ್ಬರು ಅಂತಾರೆ, ನಾವು ಗಿಡಗಳು ತಂದಿದ್ದೆವು ಅಂದ್ರೆ ಭೀ ನಮ್ಮ ಗಿಡಗಳು ಬರ್ತಾಯಿಲ್ಲ, ನಮ್ಮ ಗಿಡಗಳು ಬೆಳೀತಾ ಇಲ್ಲ ಅಂತ ಹೇಳ್ತಿರ್ತಾರಲ್ಲ ಫ್ರೆಂಡ್ಸ. ಅದಕ್ಕೆ ನಾನು ನಿಮಗೆ ಇದು ವಿಡಿಯೋ ಮಾಡೀನಿ. ನರ್ಸರಿಲಿಂದ ತರ್ತಾರೆ ಗಿಡಗಳು, ತಂದರು ಅಂದ್ರೆ ಹೇಳ್ತಾರೆ ಗಿಡಗಳೇ ಚಲೋ ಬಂದಿಲ್ಲ, ಎಲ್ಲ
ಕೊಳತು ಹೋಗ್ಯಾವ ಗಿಡಗಳು. ಇಲ್ಲಿದು ಒಯ್ತೀವಿ ನಾವು ನರ್ಸರಿಲಿಂದ, ಆದರೂ ಗಿಡಗಳು ಚಲೋ ಬರೋಂಗಿಲ್ಲ ಅಂತ ಒಬ್ಬೊಬ್ರು ಹೇಳ್ತಿರ್ತಾರೆ. ಅದ್ರ ಸಲುವಾಗಿ ಅವ್ರಿಗೋಸ್ಕರ ಆಗಿ ನಾನಿದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಪಾಟ್ನಾಗ ಮಣ್ಣು ಉದುರು ಇರಬೇಕು, ಯಾವತ್ತೂ ಭೀ ಜಿಗಿ ಮಣ್ಣು ಇರಬಾರ್ದು, ಉದುರು ಮಣ್ಣು ಮಾಡಬೇಕು. ಮತ್ತು ಅದ್ರಾಗ ನಾವು ನರ್ಸರಿಲಿಂದ ತಂದ ಮೇಲೆ ಅದಕ್ಕೆ ರೀಪಾಟ್ ಮಾಡಬೇಕು. ನಾವು ಹಾಗೆ ಭಾಳ ದಿವಸ ಇಡಬಾರ್ದು. ಮತ್ತು ನಾವು ದಿನ ಹಿಂಗೆ ಗಿಡ ಆದ ಇದಕ್ಕೆ ನೀರೇ ಬೇಕಾಗ್ಯಾವ ಅಂಥೇಳಿ ಅದಕ್ಕೆ ದಡ ನೀರು ಹಾಕ್ಲಿಕ್ಕೆ ಹೋಗಬಾರ್ದು. ನಾವು ಹೆಂಗೆ ಲಿಮಿಟ್ ಮೇಲೆ ಊಟ ಮಾಡ್ತೀವಲ್ಲ ಫ್ರೆಂಡ್ಸ, ನಾವು ಹೆಂಗೆ ಲಿಮಿಟ್ ಮೇಲೆ ನೀರು ಕುಡಿತೀವಲ್ಲ, ಅದೇ ಥರ ನಮ್ಮ ಗಿಡಗಳಿಗೂ ಲಿಮಿಟ್ ಮೇಲೆ ನೀರು ಕೊಡಬೇಕು. ಅಂದ್ರೆ ನಮ್ಮ ಗಿಡಗಳು ಭಾಳ ಚಂದ ಬೆಳಿತಾವೆ. ಗಿಡಗಳದ್ದು ಏನೂ ಇದು ಪ್ರಾಬ್ಲಮ್ ಇರೋಂಗಿಲ್ಲ. ಮತ್ತು ನಾವು ಈ ಗಿಡನೇ ಅದ, ಇದಕ್ಕೆ ಪಟ್ ನೀರು ಹಾಕಬೇಕು, ನೋಡೋದಿಲ್ಲ ಬಿಡೋದಿಲ್ಲ, ಬರೀ ನೀರೇ ಹಾಕಬೇಕು, ನೀರು ಹಾಕ್ತಾಯಿದ್ರೆ ಇದು ಬೆಳೀತದ ಅಂತ ಅನ್ನೋ ಹಾಗಿಲ್ಲ ಫ್ರೆಂಡ್ಸ. ನಾವು ಹಂಗೆ ಮಾಡಬಾರ್ದು. ಗಿಡಗಳಿಗೂ ಸ್ವಲ್ಪ ನಾವು ಪ್ರೀತಿ ವಿಶ್ವಾಸ ಕೊಟ್ಟು ನಾವು ಗಿಡಗಳಿಗೆ ನೀರು ಆಗ್ಯಾವ ಏನಿಲ್ಲ, ಇದಕ್ಕೆ ಈ ಗಿಡಕ್ಕೆ ನೀರು ಬೇಕು ಏನು ಬೇಡ ಅಂಥೇಳಿ ನಾವು ತಿಳ್ಕೊಂಡು ಗಿಡಕ್ಕೆ ನೀರು ಕೊಟ್ಟು, ಮತ್ತು ಯಾವಾಗ ಗೊಬ್ಬರ ಬೇಕು ನಮ್ಮ ಗಿಡಗಳಿಗೆ, ಯಾವಾಗ ನೀರು ಬೇಕು ಅಂತ ನಾವು ತಿಳ್ಕೊಂಡು ನಾವು ಗಿಡಗಳಿಗೆ ನೋಡಿದ್ವಿ ಅಂತಂದ್ರೆ ನಮ್ಮ ಗಿಡಗಳು ಯಾವತ್ತೂ ಹಸಿರಾಗಿ ಇರ್ತಾವೆ ಫ್ರೆಂಡ್ಸ. ನಮ್ಮ ಗಿಡಗಳು ಯಾವೂ ಹೋಗಂಗಿಲ್ಲ. ನರ್ಸರಿಯಿಂದೇ ತರಲಿ, ನಾವು ಖುದ್ದು ನಮ್ಮ ಕಟಿಂಗಿಲ್ಲ ನಮ್ಮ ಕೈಲೇ ಹಚ್ಚಲಿ, ಯಾವತ್ತೂ ಗಿಡ ಹೋಗಂಗಿಲ್ಲ. ಗಿಡಗಳು ಒಂದು ಸಲ ನಮ್ಮ ಗಾರ್ಡನ್ದಾಗ ಬಂದು ಅಂತಂದ್ರೆ ನಮ್ಮ ಗಾರ್ಡನ್ದಾಗ ಗಿಡಗಳು ಯಾವತ್ತೂ ಇರ್ತಾವೆ. ನೀವು ನೋಡ್ತಾ ಇರ್ಬೋದು ನನ್ನ ಬಳಿ ಇಷ್ಟೊಂದು ಗಿಡಗಳವ. ಅಂದ್ರೆ ನಾನು ಹಿಂಗೆ ನೀರು ಹಾಕಂಗಿಲ್ಲ, ನೀರು ದಿನ ಈ ಗಿಡ ಅದ ಇದಕ್ಕೆ ನೀರು ದಿನ ಹಾಕ್ಬೇಕಂತ ದಡ ನೀರು ಹಾಕಂಗಿಲ್ಲ ಫ್ರೆಂಡ್ಸ. ಮೊದಲು ನಾವು ನೋಡಬೇಕು ಪಾಟ್ನಾಗ ನೀರು ಆಗ್ಯಾವ ಏನಿಲ್ಲ, ಪಾಟ್ನಾಗ ಮಣ್ಣು ಒಣಗ್ಯದ ಏನಿಲ್ಲ, ನಾವು ನೋಡಿ ಯಾವತ್ತೂ ಭೀ ನೋಡಿನೇ ನಾವು ಗಿಡಗಳಿಗೆ ನೀರು ಕೊಡಬೇಕು. ಅಂದ್ರೇ ನಮ್ಮ ಗಾರ್ಡನ್ ಹಸಿರಾಗಿ ಹಚ್ಚ ಹಸಿರಾಗಿ ಇರ್ತದೆ. ಇಲ್ಲ ಅಂದರೆ ನಮ್ಮ ಗಿಡಗಳೆಲ್ಲ ಕೊಳೆತು, ಬೇರೆಲ್ಲ ಕೊಳೆತು, ಮತ್ತು ನಮ್ಮ ಗಾರ್ಡನ್ದಾಗ ಗಿಡಗಳು ಕಡಿಮೆ ಆಗ್ತಾ ಹೋಗ್ತಾವೆ. ನಾವು ಎಷ್ಟು ನರ್ಸರಿಯಿಂದ ತರಲಾಕ ಮತ್ತು ನಾವು ಎಷ್ಟು ಕಟ್ಟಿಂಗ್ ಹಚ್ಕೊಳ್ಳಲಾಕ ಯಾವುದೂ ಉಳಿಯಂಗಿಲ್ಲ. ಎಲ್ಲ ಗಿಡಗಳು ಭೀ ಹೋಗ್ಬಿಡ್ತಾವೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದ್ರ ಪಾಟ್ನಾಗ ನೀರು ಪಾಟ್ನಾಗ ನೀರು ಬೇಕು ಏನು ಬೇಡ, ಮಣ್ಣು ಒಣಗ್ಯದ ಏನು ಹಸಿ ಅದ ಅಂತ ನೋಡಿ ಯಾವತ್ತೂ ಗಿಡಗಳಿಗೆ ನೀರು ಕೊಡ್ರಿ. ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಾಗ ಮತ್ತು ಇನ್ನೊಂದು ಟಿಪ್ಸ್ ಜೊತೆ ಭೇಟಿಯಾಗೋಣ ಫ್ರೆಂಡ್ಸು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವಿಡಿಯೋ ಲೈಕ್ ಬಂತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಇಷ್ಟ ಆಯಿತು ನನ್ನ ವಿಡಿಯೋ ಅಂದ್ರೆ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.